ಒಂದ್ ಕಡೆ ಸಂತ್ರಸ್ತ ಮಹಿಳೆಯ ರಕ್ಷಣೆಯಾಗಿದೆ, ಮತ್ತೊಂದು ಕಡೆ ಯಾವುದೇ ಕ್ಷಣದಲ್ಲಿ ಎಚ್.ಡಿ. ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನ ತೀರ್ಪು ಹೊರಬರೋದಿದೆ. ಎಚ್.ಡಿ. ರೇವಣ್ಣ ಅವರಿಗೆ ನಿರೀಕ್ಷಣಾ ಜಾಮೀನು ಲಭ್ಯ ಆಗತ್ತಾ ಅಥವಾ ಬಂಧನದ ಭೀತಿ ಪಕ್ಕಾ ಆಗತ್ತಾ? ಸದ್ಯಕ್ಕಿರುವಂತಹ ಕುತೂಹಲ. ಮತ್ತೊಂದು ಕಡೆ ಆ ಸಂತ್ರಸ್ತ ಮಹಿಳೆಯಿಂದ ಹೇಳಿಕೆಯನ್ನ ಪಡೆಯುವಂತಹ ಕೆಲಸ ಕೂಡ ಆಗುತ್ತೆ. ಮೈಸೂರಿನಿಂದ ಆಕೆಯನ್ನ ಬೆಂಗಳೂರಿಗೆ ಕರ್ಕೊಂಡು ಬರುವಂತಹ ಕೆಲಸವನ್ನ ಸದ್ಯ ಅಲ್ಲಿರುವಂತಹ SIT ಟೀಮ್ ಮಾಡ್ತಾ ಇದೆ. ಇದೆಲ್ಲದರ ಮಧ್ಯೆ ಕೋರ್ಟ್ನಲ್ಲಾದಂತಹ ವಿಚಾರಣೆ ಸುದೀರ್ಘ 1 ಗಂಟೆ 40 ನಿಮಿಷಗಳ ಕಾಲ ವಿಚಾರಣೆ ನಡೆಯಿತು. ವಾದ ಪ್ರತಿವಾದ ನಡೆಯಿತು. ಈ ಸಂದರ್ಭದಲ್ಲಿ ಸರ್ಕಾರದ ಪರ ಅಂದ್ರೆ SIT ಪರ ವಕೀಲರಾಗಿರುವಂತಹ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಅವರು ಏನು ಹೇಳಿದ್ರು, ಹಾಗೆಯೇ ಎಚ್.ಡಿ. ರೇವಣ್ಣ ಅವರ ಪರ ವಕೀಲರಾಗಿರುವಂತಹ ಮೂರ್ತಿ ಡಿ ನಾಯಕ್ ಅವರು ಯಾವ ರೀತಿ ವಾದವನ್ನ ಮಂಡನೆ ಮಾಡಿದ್ರು ಅದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸರ್ಕಾರದ ಪರ ವಕೀಲರು ಮಾಡಿದಂತಹ ವಾದ ಏನು? ಅವರು ಆರಂಭದಲ್ಲೇ 3 ಗಂಟೆಗೆ ವಿಚಾರಣೆ ಆರಂಭ ಆಗ್ತಾ ಇದ್ದ ಹಾಗೆ ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ಗೆ ಮನವಿಯನ್ನ ಮಾಡ್ಕೊಳ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ಆರೋಪಿಯ ಪರ ವಕೀಲರು, ಅರ್ಜಿದಾರರ ಪರ ವಕೀಲರು ಮೀಡಿಯಾಗೆ ಮಾಹಿತಿಯನ್ನ ನೀಡ್ತಿದ್ದಾರೆ, ಹಾಗಾಗಿ ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ಗೆ ಅವಕಾಶವನ್ನ ಕೊಡಿ. ತನಿಖಾ ಸಂಸ್ಥೆಯ ಮೊದಲ ಪ್ರಿಯಾರಿಟಿ ಯಾವುದು ಹೇಳಿ? ಲೈಫ್ ಟು ಲಿಬರ್ಟಿ. ಅದನ್ನೇ SIT ಕೂಡ ಮಾಡೋಕೆ ಹೊರಟಿದೆ. ಹಾಗಾಗಿ ಮೊದಲ ಹೆಜ್ಜೆ ಆ ಬಡ ಮಹಿಳೆಯ ರಕ್ಷಣೆ ಆಗಬೇಕಾಗಿದೆ. ಅಂದ್ರೆ ಈ ವಾದ ಪ್ರತಿವಾದ ಆಗ್ತಾ ಇತ್ತಲ್ಲ, ಆ ಸಂದರ್ಭದಲ್ಲಿ ಇನ್ನೂ ಕೂಡ ಸಂತ್ರಸ್ತೆಯ ರಕ್ಷಣೆ ಆಗಿರಲಿಲ್ಲ. ಹಾಗಾಗಿ ಈ ವಿಚಾರವನ್ನ ಅಲ್ಲಿ ಉಲ್ಲೇಖ ಮಾಡ್ತಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್. ಮೊದಲ ಹೆಜ್ಜೆಯಲ್ಲಿ ಆ ಬಡ ಮಹಿಳೆಯ ರಕ್ಷಣೆ ಮಾಡಬೇಕು. ಇಲ್ಲಿ ದೂರುದಾರ ಆತನಿಗೆ ಅನಿಸಿದ್ದನ್ನ ದೂರಿನಲ್ಲಿ ಹೇಳಿದ್ದಾನೆ. 364A ಸೆಕ್ಷನ್ ಏನ್ ಹೇಳುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ವಕೀಲ ಜಗದೀಶ್ ಮೊದಲಿಗೆ ವಿವರಣೆಯನ್ನ ಕೊಡ್ತಾರೆ. ಜೊತೆಗೆ ಪ್ರಕರಣದಲ್ಲಿ ಓರ್ವ ಸಂತ್ರಸ್ತೆಯ ವಿಡಿಯೋ ವೈರಲ್ ಆಗಿದೆ. ಸಂತ್ರಸ್ತೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಆ ವಿಡಿಯೋ ವೈರಲ್ ಆಗಿದ್ದಕ್ಕೆ ನಾನು ವಿಷಾದವನ್ನ ವ್ಯಕ್ತಪಡಿಸ್ತೀನಿ. ಹಾಗಾಗಿ ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂಥ ಮನವಿಯನ್ನ ಮಾಡ್ಕೊಳ್ತಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಜಗದೀಶ್ ಅವರು. ಜೊತೆಗೆ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ KR ನಗರ ಸ್ಟೇಷನ್ ನಲ್ಲಿ ಏನ್ ಕಂಪ್ಲೇಂಟ್ ದಾಖಲಾಗಿದೆಯೋ ಆ ಕಂಪ್ಲೇಂಟ್ಗೆ ಸಂಬಂಧಪಟ್ಟ ಹಾಗೆ ದೂರಿನಲ್ಲಿ ತನ್ನ ತಾಯಿ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಆ ದೂರುದಾರ, ಆ ಸಂತ್ರಸ್ತ ಮಹಿಳೆಯ ಮಗ ಹೇಳಿದ್ದಾರೆ. ತಾಯಿಯನ್ನ ಕರೆತರೋಕೆ ರೇವಣ್ಣ ಹೇಳಿದ್ದಾಗಿ ಬಂದು ಸತೀಶ್ ಬಾಬಣ್ಣ ಅವರು ಬಂದು ಕರ್ಕೊಂಡು ಹೋದ್ರು ಅಂತ ಹೇಳಿ ಆತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾನೆ. ಅಲ್ಲಿಗೆ ಎಚ್.ಡಿ. ರೇವಣ್ಣ ಅವರು ಈ ರೀತಿಯಾಗಿ ಅವರ ಒಂದು ಆದೇಶದ ಮೇರೆಗೆ, ಅವರ ಸೂಚನೆಯ ಮೇರೆಗೆ ಆ ಸಂತ್ರಸ್ತೆಯನ್ನ ಕರ್ಕೊಂಡು ಹೋಗಿರೋದು ಇಲ್ಲಿ ಸ್ಪಷ್ಟ. ನಮ್ಮ SIT ತಂಡ ಹಗಲು ರಾತ್ರಿ ಆ ಮಹಿಳೆಗಾಗಿ ಹುಡುಕಾಟ ಮಾಡ್ತಾ ಇದ್ದೀವಿ. ನಾವು ಆ ಮಹಿಳೆಯನ್ನ ಪತ್ತೆ ಮಾಡುವಂತಹ ಭರವಸೆ ಇದೆ. ಹೀಗಾಗಿ ಆಕೆಯ ಬಗ್ಗೆ ಇಲ್ಲಿ ಹೆಚ್ಚು ಹೇಳಿ ವಾದಿಸೋದಕ್ಕೆ ಹೋಗೋದಿಲ್ಲ. ಹಿಂದಿನ ಪ್ರಕರಣದಲ್ಲಿ ದೂರು ನೀಡೋಕೆ ಸಂತ್ರಸ್ತೆಗೆ ಆತಂಕ ಇತ್ತು. ಈ ಹಿಂದಿನ ಕೆಲವೊಂದಿಷ್ಟು ಪ್ರಕರಣಗಳನ್ನು ಅವರು ಉಲ್ಲೇಖ ಮಾಡ್ತಾರೆ, ಇದೇ ರೀತಿಯಾದಂತಹ ಪ್ರಕರಣಗಳು. ಆ ಪ್ರಕರಣದಲ್ಲೂ ಕೂಡ ಆರೋಪಿ ಪ್ರಭಾವಿಯಾಗಿರೋದ್ರಿಂದ ಸಂತ್ರಸ್ತರಿಗೆ ದೂರು ನೀಡೋಕೆ ಆತಂಕ ಇತ್ತು. ಇದೇ ರೀತಿಯಾದಂತಹ ಅಂಶಗಳು ಈ ಪ್ರಕರಣದಲ್ಲೂ ಕೂಡ ಕಾಣಿಸ್ತಾ ಇದೆ. ಜೊತೆಗೆ ಒಂದು ಸಂದೇಶವನ್ನ ರವಾನೆ ಮಾಡಬೇಕು ಅಂತ ಹೇಳಿ ಈ ರೀತಿಯ ಕಿಡ್ನಾಪ್ ಅನ್ನ ಮಾಡಲಾಗಿದೆ. ಯಾವ ಸಂದೇಶ ಅಂದ್ರೆ, ರೇವಣ್ಣ ಹಾಗೆ ಪ್ರಜ್ವಲ್ ವಿರುದ್ಧ ಯಾರೇ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ರು ಕಿಡ್ನಾಪ್ ಆಗತ್ತೆ ಅನ್ನುವಂಥ ಒಂದು ಭಯವನ್ನ ರವಾನಿಸೋಕೆ, ಭಯದ ಸಂದೇಶವನ್ನ ರವಾನಿಸೋಕೆ ಕಿಡ್ನಾಪ್ ಮಾಡಲಾಗಿದೆ. ಅವರ ಪ್ರಭಾವದ ಸಂದೇಶವನ್ನ ರವಾನೆ ಮಾಡೋಕೆ ಈ ರೀತಿ ಕಿಡ್ನಾಪ್ ಮಾಡಲಾಗಿದೆ. ಇಲ್ಲಿ ಅರ್ಜಿದಾರ ರಾಜಕೀಯವಾಗಿ ಬಹಳ ಪ್ರಭಾವಿ, ಹಣದಲ್ಲೂ ಕೂಡ ಬಹಳ ಪ್ರಭಾವಿ ವ್ಯಕ್ತಿ. ಅರ್ಜಿದಾರ ತನ್ನನ್ನ ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ, ಅರ್ಜಿದಾರ ತನ್ನ ಮಗನನ್ನ ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಯಾವ ಹಂತಕ್ಕೆ ಬೇಕಾದ್ರೂ ಹೋಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಆರೋಪಿ ಕೇವಲ ಓರ್ವ ಮಹಿಳೆಗೆ ಮಾತ್ರ ಈ ರೀತಿ ಮಾಡಿದ್ದಾರಾ ಅಥವಾ ಇನ್ನಷ್ಟು ಮಹಿಳೆಯರಿಗೆ ಈ ರೀತಿ ಮಾಡಿದ್ದಾರೆ ಅನ್ನೋ ಬಗ್ಗೆ ನಮಗೆ ಅನುಮಾನ ಇದೆ. ಆ ಸಂತ್ರಸ್ತೆಯನ್ನ ರಕ್ಷಣೆ ಮಾಡಿ ಆಕೆಯ ಹೇಳಿಕೆಯನ್ನ ದಾಖಲು ಮಾಡಿದ್ರೆ ಸತ್ಯಾಂಶ ತಿಳಿಯುತ್ತೆ. ಹೀಗಾಗಿ ಈ ಪ್ರಕರಣದಲ್ಲಿ ಮಧ್ಯಂತರ ಜಾಮೀನನ್ನ ಎಚ್.ಡಿ. ರೇವಣ್ಣ ಅವರಿಗೆ ನೀಡಬಾರದು ಅಂತ ಹೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್, SIT ಪರ ವಕೀಲರು, ಅವರು ತಮ್ಮ ವಾದವನ್ನ ಮಂಡನೆ ಮಾಡ್ತಾರೆ. ಹಾಗಾದ್ರೆ ಎಚ್.ಡಿ. ರೇವಣ್ಣ ಅವರ ಪರವಾದಂತಹ ವಾದವನ್ನ ಮಂಡನೆ ಮಾಡಿದಂತಹ ವಕೀಲ ಮೂರ್ತಿ ಡಿ ನಾಯಕ್ ಅವರು ವಾದವನ್ನ ಮಂಡಿಸುವಂತಹ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು,
ಯಾವ ಅಂಶಗಳ ಆಧಾರದ ಮೇಲೆ ಎಚ್ ಡಿ ರೇವಣ್ಣ ಅವರಿಗೆ ಕೋರ್ಟ್ ನಿರೀಕ್ಷಣಾ ಜಾಮೀನನ್ನ ನೀಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡ್ರು, ಅದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ ಯಾಕೆ ಬೇಕು ಅನ್ನುವಂಥ ಪ್ರಶ್ನೆಯನ್ನ ಮೊದಲನೇದಾಗಿ ಮಾಡ್ತಾರೆ SPP. ಅದಕ್ಕಾಗಿ ಮನವಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಮೂರ್ತಿ ಡಿ ನಾಯಕ್ ಅವ್ರು ಹೇಳ್ತಾರೆ, ನಾನು ಯಾವುದೇ ರೀತಿಯಾದಂತಹ ಹೇಳಿಕೆಯನ್ನ ಮೀಡಿಯಾಗ್ ನೀಡಿಲ್ಲ. SPP ಏನು ಆರೋಪವನ್ನ ಮಾಡಿದ್ರು, ಮೀಡಿಯಾಗ್ ಹೇಳಿಕೆಯನ್ನ ಕೊಡ್ತಿದ್ದಾರೆ ಅಂತ ಹೇಳಿ ನಾನು ಯಾವುದೇ ಹೇಳಿಕೆಯನ್ನ ಮೀಡಿಯಾಗ್ ನೀಡಿಲ್ಲ. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಓಪನ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿ ಅಂತ ಹೇಳಿ ಆಕ್ಷೇಪಣೆಯನ್ನ ಹಾಕ್ತಾರೆ. FIR ನಲ್ಲಿ ದೂರುದಾರರ ಹೇಳಿಕೆ ಬಿಟ್ರೆ ಬೇರೇನೂ ಇಲ್ಲ. ಬಹಳ ಮುಖ್ಯವಾದಂತಹ ವಿಚಾರವನ್ನು ಅವ್ರು ಪ್ರಸ್ತಾಪ ಮಾಡ್ತಾರೆ. KR ನಗರ ಸ್ಟೇಷನ್ನಲ್ಲಿ ಏನ್ FIR ದಾಖಲಾಗಿದೆಯೋ ಆ FIRಗೆ ಸಂಬಂಧಪಟ್ಟ ಹಾಗೆ ದೂರುದಾರರ ಹೇಳಿಕೆ ಬಿಟ್ರೆ ಬೇರೆ ಏನೂ ಇಲ್ಲ. ಅಲ್ಲಿ ತರಾತುರಿಯಲ್ಲಿ FIR ನ ದಾಖಲು ಮಾಡಲಾಗಿದೆ. ಏಪ್ರಿಲ್ 29ನೇ ತಾರೀಕು ಕಿಡ್ನಾಪ್ ಆಗಿದೆ ಅಂತ ಹೇಳಿ ದೂರಿನಲ್ಲಿ ಆ ಸಂತ್ರಸ್ತೆಯ ಮಗ ಉಲ್ಲೇಖ ಮಾಡಿರೋದು. ಮೇ 2ನೇ ತಾರೀಕು ತರಾತುರಿಯಲ್ಲಿ FIR ನ ದಾಖಲು ಮಾಡಿಕೊಳ್ತಾರೆ. ನಿನ್ನೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಿಚಾರಣೆಯ ಸಂದರ್ಭದಲ್ಲಿ ಜಾಮೀನು ರಹಿತ ಸೆಕ್ಷನ್ ಹಾಕಿಲ್ಲ ಅಂತ ಹೇಳಿದ್ರು. ಆದ್ರೆ ರಾತ್ರಿ ಜಾಮೀನು ರಹಿತ ಸೆಕ್ಷನ್ ಹಾಕಿಬಿಟ್ಟಿದ್ದಾರೆ. ಜೊತೆಗೆ ತಕ್ಷಣ 41A ಅಡಿಯಲ್ಲಿ ನೋಟಿಸ್ನ ಕೂಡ ಜಾರಿ ಮಾಡಿದ್ದಾರೆ. ಇವತ್ತು ಶನಿವಾರ ಅಂತ ನೋಡ್ಕೊಂಡೇ ಈ ರೀತಿ ನೋಟಿಸ್ ಕೊಟ್ಟಿದ್ದಾರೆ. ಕಿಡ್ನಾಪ್ ವ್ಯಾಖ್ಯಾನಕ್ಕೂ ದೂರಿನಲ್ಲಿ ಹೇಳಿರುವಂಥ ಅಂಶಕ್ಕೂ ತಾಳೆ ಇಲ್ಲ. ಕಿಡ್ನಾಪ್ ವ್ಯಾಖ್ಯಾನ 364A ಈ ಸೆಕ್ಷನ್ ಏನ್ ಹೇಳುತ್ತೋ ಅದಕ್ಕೂ ಈಗ ದೂರಿನಲ್ಲಿ ಆ ಸಂತ್ರಸ್ತೆಯ ಮಗ ಉಲ್ಲೇಖ ಮಾಡಿದ್ದಾನಲ್ಲ ಆ ವಿಚಾರಗಳಿಗೂ ಹೋಲಿಕೆನೇ ಆಗ್ತಾ ಇಲ್ಲ, ಅಂಶಕ್ಕೆ ತಾಳೆನೇ ಆಗ್ತಾ ಇಲ್ಲ. ರೇವಣ್ಣ ವಿರುದ್ಧ ಆ ದೂರಿನಲ್ಲಿ ಯಾವುದೇ ರೀತಿಯಾದಂಥ ಅಂಶಗಳಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.